ಇಂದು ಆಂಧ್ರ ಪ್ರದೇಶದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಹಮ್ಮಿಕೊಳ್ಳಲಾಗುತ್ತೆ. ಚಂದ್ರಬಾಬು ನಾಯ್ಡು ಅವರನ್ನ ನಾಯಕರನ್ನಾಗಿ ಮಾಡೋದಕ್ಕೆ ಅಂತ ಈ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗುತ್ತೆ. ತೆಲುಗು ದೇಶಂ ಪಕ್ಷ, ಜನಸೇನಾ, ಬಿಜೆಪಿ ಶಾಸಕರ ನಿರ್ಧಾರವನ್ನ ಇವತ್ತು ಮಾಡಲಿದ್ದಾರೆ. ತೆಲುಗು ದೇಶಂ ಪಕ್ಷದ ಶಾಸಕರು, ಜನಸೇನಾ ಪಕ್ಷದ ಶಾಸಕರು, ಬಿಜೆಪಿ ಶಾಸಕರು ಇವತ್ತು ಚಂದ್ರಬಾಬು ನಾಯ್ಡು ಅವರನ್ನ ಶಾಸಕಾಂಗ ಪಕ್ಷದ ಸಭೆಯ ನಾಯಕರನ್ನಾಗಿ ಆಯ್ಕೆ ಮಾಡಲಿದ್ದಾರೆ. ಇನ್ನು ಮೀಟಿಂಗ್ ಆದ ಬಳಿಕ ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಅವರನ್ನ ಭೇಟಿ ಮಾಡಲಾಗುತ್ತೆ. ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಅವರನ್ನ ಭೇಟಿ ಮಾಡಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಚಂದ್ರಬಾಬು ನಾಯ್ಡು. ನಾಳೆ ಸಿಎಂ ಆಗಿ ಚಂದ್ರಬಾಬು ನಾಯ್ಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸಿಎಂ ಆಗಿ ಪ್ರತಿಜ್ಞಾ ವಿಧಿಯನ್ನ ಚಂದ್ರಬಾಬು ನಾಯ್ಡು ಅವರು ಸ್ವೀಕಾರ ಮಾಡಲಿದ್ದಾರೆ. ಇನ್ನು ಚಂದ್ರಬಾಬು ನಾಯ್ಡು ಅವರ ಜೊತೆಗೆ ಕೆಲವು ಶಾಸಕರು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಅದಾದ ಬಳಿಕ ಕ್ಯಾಬಿನೆಟ್ ಕೂಡ ರಚನೆ ಆಗುತ್ತೆ. ಇನ್ನು ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಚಂದ್ರಬಾಬು ನಾಯ್ಡು ಅವರ ಪಕ್ಷ ಬಹುಮತದಿಂದ ಈಗಾಗಲೇ ಅಲ್ಲಿ ಗೆಲುವನ್ನು ಸಾಧಿಸಿದೆ. ಹೀಗಾಗಿ ಬಹುಮತ ಇರೋದರಿಂದಾಗಿ ಟಿಡಿಪಿ ಪಕ್ಷ ತೆಲುಗು ಜನಸೇನಾ ಪಕ್ಷದ ಜೊತೆ ಹಾಗೂ ಬಿಜೆಪಿ ಶಾಸಕರ ಜೊತೆಯಲ್ಲಿ ಸೇರಿ ಸರ್ಕಾರ ರಚನೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ.